13ನೇ ಸ್ಪಾಟ್ 10 ಅಡಿ ಆಳಕ್ಕೆ ಕೊರೆದರೂ ಕೂಡ ಶೂನ್ಯ. ಇದರ ಬೆನ್ನಲ್ಲೇ ಮತ್ತೊಂದು ಜಾಗದಲ್ಲಿ ಈಗ ಶೋಧ ಶುರು. 10 ಅಡಿ ಆಳದಲ್ಲೂ ಯಾವುದೇ ಕಳೆಬರ ಸಿಗಲಿಲ್ಲ. ಎಸ್ಐಟಿಗೆ ಮತ್ತೊಂದು ಜಾಗವನ್ನ ಈ ಅನಾಮಿಕ ತೋರಿಸಿದ್ದಾನೆ. 13ನೇ ಸ್ಪಾಟ್ ಪಕ್ಕದಲ್ಲಿಯೇ ಮತ್ತೊಂದು ಜಾಗ ಗುರುತು. ಅನಾಮಿಕ ತೋರಿದ ಹೊಸ ಜಾಗದಲ್ಲೂ ಕೂಡ ಶೋಧ ಕಾರ್ಯ ಶುರುವಾಗಿದೆ. ಸಣ್ಣ ಹಿಟಾಚಿಯಲ್ಲಿ ಮತ್ತೊಂದು ಹೊಸ ಜಾಗದಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಅಗೆತ ಕಾರ್ಯವನ್ನ ಶುರು ಮಾಡಿದ್ದಾರೆ. 13ನೇ ಸ್ಪಾಟ್ನಲ್ಲಿ ದೊಡ್ಡ ಹಿಟಾಚಿಯಿಂದ ಶೋಧ ಕಾರ್ಯ, ಇನ್ನು ಸಣ್ಣ ಹಿಟಾಚಿಯಿಂದ ಹೊಸ ಜಾಗದಲ್ಲಿ ಕಾರ್ಯಾಚರಣೆ ಆಗ್ತಾ ಇರೋದು. ನೇರ ಪ್ರಸಾರದ ದೃಶ್ಯದಲ್ಲಿ ನಾವು ಅದನ್ನ ನೋಡಿದ್ವಿ. ದೊಡ್ಡ ಹಿಟಾಚಿ ಹಾಗೂ ಸಣ್ಣ ಹಿಟಾಚಿ ಎರಡರಿಂದಲೂ ಕೂಡ ಶೋಧ ಕಾರ್ಯ ಆಗ್ತಾ ಇದೆ. ಭರತ್, ನಾವು ಗಮನಿಸ್ತಾ ಇದ್ದೀವಿ 2 ಹಿಟಾಚಿಯಿಂದ ಅಲ್ಲಿ ಶೋಧ ಕಾರ್ಯ ಆಗ್ತಾ ಇರುವಂಥದ್ದು. ಅಂದ್ರೆ ಎರಡೂ ಕೂಡ ಬೇರೆ ಬೇರೆ ಜಾಗನೇ. ಈಗ ಹೊಸ ಜಾಗವನ್ನ ಅನಾಮಿಕ ಗುರುತಿಸಿದ್ದಾನ ಹಾಗಾದ್ರೆ? ವೀಣಾ, ನಾನು ಆರಂಭದಲ್ಲೇ ಹೇಳ್ತಾ ಹೋಗಿದ್ದೆ, ಈ ಜಾಗವನ್ನು ಅವರು ಉತ್ಖನನ ಮಾಡಲೇಬೇಕು ಮತ್ತು ಅದು ಕಾನೂನು ಪ್ರಕ್ರಿಯೆ ಭಾಗವೂ ಹೌದು. ಯಾಕಂದರೆ ಯಾವುದೋ ಒಂದು ತಾಂತ್ರಿಕ ವೈಜ್ಞಾನಿಕವಾದಂಥ ಅಂಶಗಳನ್ನು ಉಲ್ಲೇಖಿಸಿ ನಾಳೆ ಅವ್ರು ಹೇಳ್ಬೋದು, ಯಾರಾದರೂ ಆಕ್ಷೇಪಗಳನ್ನು ಎತ್ತಬಹುದು. ಆ ರೀತಿ ಅಂದರೆ ಆ ಒಂದು ಮಿಷಿನ್ನ ಬಗ್ಗೆ ಕೆಲವೊಂದು ಅಪಸ್ವರಗಳಿತ್ತು. ಅದನ್ನು ಆರಂಭದಲ್ಲೇ ನಾನು ಹೇಳಿದ್ದೆ. ಯಾಕಂದರೆ ಕೆಲವೊಂದು ನೀರಿದ್ದಂಥ ಜಾಗಗಳಲ್ಲಿ ಅದು ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ. ಕೆಲವೊಂದು ಕಡೆಗಳಲ್ಲಿ ಕಲ್ಲುಗಳು, ಕಬ್ಬಿಣದ ವಸ್ತುಗಳು ಕಂಡ್ರೆ ಅದು ಕರೆಕ್ಟಾಗಿ ಸಿಗ್ನಲ್ಗಳನ್ನು ತೋರಿಸೋದಿಲ್ಲ. ಬೇರೆ ಬೇರೆ ರೀತಿಯಾದಂತಹ ಅದರ ಬಗ್ಗೆ ಇರುವಂತಹ ಆರೋಪ ಪ್ರತ್ಯಾರೋಪಗಳ ಬಗ್ಗೆ ಅಷ್ಟೇ ನಾನು ಹೇಳ್ತಾ ಇರುವಂತದ್ದು. ಹಾಗಾಗಿ ಇಂತಹ ಚರ್ಚೆಗಳು ಮುನ್ನೆಲೆಗೆ ಬಂದಾಗ ಮುಂದಿನ ದಿನಗಳಲ್ಲಿ ಆ ಜಾಗದಲ್ಲಿ ಕೇವಲ ಸ್ಕ್ಯಾನ್ ಮಾಡಿ ವಾಪಸ್ ಹೋದ್ರು, ಮತ್ತೆ ಯಾವುದೇ ರೀತಿಯಾದಂತಹ ಅಗೆಯುವ ಪ್ರಕ್ರಿಯೆಗಳನ್ನು ಮಾಡಿಲ್ಲ ಅನ್ನುವಂಥ ಅಪಸ್ವರಗಳು ಬರಬಹುದು. ಈ ಕಾರಣಕ್ಕಾಗಿ ಆತ ತೋರಿಸಿದ ಜಾಗಗಳನ್ನು ಮತ್ತೆ ಬಹಳ ಡೀಪ್ ಆಗಿ ಅಗೀತಾ ಇದ್ದಾರೆ. ಯಾಕಂದ್ರೆ ಇಷ್ಟರವರೆಗೂ ಕೂಡ ಯಾವುದೇ ಜಾಗದಲ್ಲಿ ಇಷ್ಟು ಡೀಪ್ ಆಗಿ ಅಗೆಯುವ ಪ್ರಕ್ರಿಯೆಗಳಾಗಿಲ್ಲ. ನಾವು ನೋಡಬಹುದು ವಿಜುವಲ್ಸ್ ನಲ್ಲೂ ಕೂಡ. ಮತ್ತೊಂದು ಆ ಸಣ್ಣ JCB ಅನ್ನ ಆತ ಮತ್ತೊಂದು ಜಾಗಕ್ಕೆ ಪಾಯಿಂಟ್ ಮಾಡ್ತಾನೆ. ಅಂದ್ರೆ ಆ ದೊಡ್ಡ JCB ಆತ ಆರಂಭದಲ್ಲಿ ತೋರಿಸಿದ ಜಾಗದಲ್ಲಿ 10 ಅಡಿಯನ್ನು ಮಿಕ್ಕಿ ಅಗೆಯುವಂತ ಪ್ರಕ್ರಿಯೆಗಳನ್ನು ನಡೆಸ್ತಾ ಇದ್ರೆ, ಸಣ್ಣ JCB ಆತ ಪಕ್ಕದಲ್ಲಿ ತೋರಿಸಿದ 2ನೇ ಪಾಯಿಂಟ್ನಲ್ಲೂ ಕೂಡ ಅಗಿಲಿಕ್ಕೆ ಆರಂಭವನ್ನ ಮಾಡಿರುವಂಥದ್ದು. ಇದರಲ್ಲಿ ನೋಡಬೇಕು ನೀವು, ನಾವು ಆರಂಭದಲ್ಲಿ ಹೇಳಿದ್ವಿ ಅಲ್ಲಿ ವಿದ್ಯುತ್ ಕಂಬಗಳಿದೆ, ಡ್ಯಾಮ್ ಇದೆ, ಆ ಎಲ್ಲ ಕಾರಣಕ್ಕಾಗಿ ಇಲ್ಲಿ ಅಗೆಯುವಂತ ಪ್ರಕ್ರಿಯೆಗಳನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಏಕಾಏಕಿಯಾಗಿ ಅಗದಾಗ ಇವುಗಳಿಗೆ ಯಾವಾಗಾದ್ರೂ ಸಮಸ್ಯೆ ಆಗಬಹುದು, ಹಾಗಾಗಿ GPR ಬಳಸ್ತಾರೆ ಅನ್ನುವಂಥದ್ದು. ಆದ್ರೆ ಈಗ GPR ಬಳಕೆ ಆಗಿದೆ, GPR ನ ಪ್ರಿಲಿಮಿನರಿ ರಿಪೋರ್ಟ್ಗಳು ಬಂದಿದೆ. ಆದ್ರೆ ಮತ್ತೆ ಯಾಕೆ ಅಗಿತಾ ಇದ್ದಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಅದು ಕಾನೂನಾತ್ಮಕ ಪ್ರಕ್ರಿಯೆಯ ಭಾಗ. ಹಾಗಾಗಿ AC ಅವರು ಕೂಡ ಇದ್ದಾರೆ. ಆ ಎಲ್ಲ ಅಗೆತದ ಪ್ರಕ್ರಿಯೆಗಳು ಮುಂದುವರಿಬೇಕು. ಯಾಕಂದ್ರೆ ಆತನ ವಿಶ್ವಾಸದ ಮಟ್ಟ, ಆತನ ಆತ್ಮವಿಶ್ವಾಸದ ಮಟ್ಟವನ್ನ ಯಾರು ಕೂಡ ತೆಗೆದು ಹಾಕುವಂತಿಲ್ಲ. ಆತ ಹೇಳುವಂತ ಜಾಗಗಳಲ್ಲಿ ಇದೆಯೋ ಇಲ್ಲವೋ ಅನ್ನುವಂಥದ್ದನ್ನು ಒಂದು ತಾಂತ್ರಿಕ ವಿಶ್ಲೇಷಣೆಯ ಮೂಲಕವಷ್ಟೇ ಸಾಬೀತುಪಡಿಸೋದಕ್ಕೂ ಕೂಡ ನ್ಯಾಯಾಲಯದಲ್ಲಿ ಸಾಬೀತುಪಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೋರ್ಟ್ಗೆ ನಾಳೆ ಆತ ಹೇಳಬಹುದು 13ನೇ ಜಾಗದಲ್ಲಿ ಕೇವಲ ತಾಂತ್ರಿಕ ಪರಿಶೀಲನೆ ವಿಶ್ಲೇಷಣೆಗಳಷ್ಟೇ ಆಗಿದೆ, ಆದರೆ ಅಗೆತದ ಪ್ರಕ್ರಿಯೆಗಳಾಗಿಲ್ಲ ಅನ್ನುವಂಥದ್ದು ಅದರ ಮುಂದುವರಿದ ಭಾಗ ಈ ಪ್ರೊಸೀಜರ್ಗಳು. ಹಾಗಾಗಿ ಈ ಪ್ರೊಸೀಜರ್ಗಳನ್ನ ಇವತ್ತು ಮೊಟ್ಟ ಮೊದಲ ಬಾರಿಗೆ ನಾವು ಇಷ್ಟು ದಿನಗಳ ಕಾಲ ಈ ಒಂದು ಧರ್ಮಸ್ಥಳದಲ್ಲಿದ್ವಿ. ಅಗೆತದ ಪ್ರಕ್ರಿಯೆಗಳಿಗೆ ಇವತ್ತು 12, 11, 12ನೇ ದಿನ. ಹಾಗಾಗಿ ನಾವು ಇಷ್ಟು ಕ್ಲಿಯರ್ ಆಗಿ ಒಂದು ಉತ್ಖನನ ಪ್ರಕ್ರಿಯೆಯನ್ನ ಕಣ್ಣಿನಲ್ಲಿ ಕಾಣ್ತಾ ಇರುವಂತದ್ದು, ಕ್ಯಾಮರಾದ ಕಣ್ಣಿಗೆ ಕಾಣ್ತಾ ಇರುವಂತದ್ದು ಇದೇ ಮೊದಲು. ಹಾಗಾಗಿ ಯಾವುದೇ ಪರದೆಗಳನ್ನ ಕಟ್ಟಿಲ್ಲ. ಅಧಿಕಾರಿಗಳ ಟೀಮ್ ಕೂಡ ಅಲ್ಲೇ ಇದೆ. AC ಅವರು ಕೂಡ ಇದ್ದಾರೆ, ಸ್ವತಃ ದಯಾಮ ಅವರು ಕೂಡ ಇದ್ದಾರೆ, ದೂರುದಾರ ಕೂಡ ಇದ್ದಾನೆ. ಆತನ ಕಣ್ಣೆದುರಲ್ಲೇ ಅಗೆಯುವ ಪ್ರಕ್ರಿಯೆಗಳಾಗ್ತಾ ಇದೆ. ಅದ್ರ ಜೊತೆಗೆ ಅಕ್ಕಪಕ್ಕದ ಜಾಗಗಳನ್ನ ಆತ ಏನು ಗುರುತಿಸ್ಕೊಳ್ತಾನೋ ಆ ಎಲ್ಲ ಜಾಗಗಳನ್ನ ಕೂಡ ಬಹಳ ಪ್ರಾಮಾಣಿಕವಾಗಿ ಅವರು ಅಗೆಯುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅಡಿಗಳ ಬಗ್ಗೆ ಲೆಕ್ಕಾಚಾರಗಳಿಲ್ಲ. ಆತ ಹೇಳಿದ ಅಲ್ಲಿ ಮಣ್ಣು ಹಾಕಿದ್ದಾರೆ ಅಂತ. ಹಾಗಾಗಿ 5 ಅಡಿ 6 ಅಡಿಗೆ ಮಣ್ಣು ಹಾಕಿದ್ರು 10 ಅಡಿಯನ್ನ ಕಳೆದು ಅದು ಹೋಗ್ತಾ ಇದೆ. ಹಾಗಾಗಿ ಮುಂದೆಯೂ ಕೂಡ ಅದೇ ರೀತಿಯಲ್ಲಿ ಅರ್ತ್ ಮೂವರ್ಸ್ ಗಳನ್ನ ಬಳಸಿ ಪ್ರಕ್ರಿಯೆಗಳಾಗಬಹುದು. ಇದು ನಾನು ತೋರಿಸ್ತಾ ಇರುವಂತ ಜಾಗ ಆರಂಭದಲ್ಲಿ ಆತ ಗುರುತಿಸಿದ 13ನೇ ಪಾಯಿಂಟ್. ಒಂದು 100 ಮೀಟರ್ನ ಒಳಭಾಗದಲ್ಲಿ ಸರೌಂಡಿಂಗ್ಸ್ ಗಳಲ್ಲಿ ಇರಬಹುದು. ಅದರ ನೆಕ್ಸ್ಟ್ ಇನ್ನೂ 100 ಮೀಟರ್ಸ್ ಇದೆ. ಆ ನಂತರ ಒಂದು 100 ಮೀಟರ್, ಒಟ್ಟು 300 ಮೀಟರ್ ಈಗ GPR ಸ್ಕ್ಯಾನಿಂಗ್ ನಲ್ಲಿ ಬಂದಂತ ವಿಚಾರಗಳು. ಯಾಕಂದ್ರೆ ಆರಂಭ GPR ಸ್ಕ್ಯಾನಿಂಗ್ ನ ಬಗ್ಗೆಯೂ ಕೂಡ ಇರುವಂತಹ ಚರ್ಚೆಗಳ ಬಗ್ಗೆ. ಯಾಕಂದ್ರೆ GPR ಸ್ಕ್ಯಾನಿಂಗ್ ಅನ್ನುವಂಥದ್ದು ಅನೇಕ ಕಡೆಗಳಲ್ಲಿ ಬಹಳ ಕ್ಲಿಯರ್ ಆಗಿ ಅದರ ಮಾಹಿತಿಗಳನ್ನ ಕೊಟ್ಟಿದ್ದರೂ ಕೂಡ ಕೆಲವೊಂದು ಜಾಗಗಳಲ್ಲಿ ಅದು ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿಗಳಿದೆ. ಆದ್ರೆ ಈ ಭಾಗದಲ್ಲಿ ಅವರ ಉತ್ಖನನದ ಸಂದರ್ಭಗಳಲ್ಲಿ ಅವರು ಕೊಟ್ಟಂತ ವರದಿಗಳಲ್ಲಿ ಕೆಲವೊಂದು ಕಲ್ಲುಗಳು ಕಂಡಿದೆ ಅಥವಾ ಕೆಲವು ಚೌಕಾಕಾರದ ವಸ್ತುಗಳು. ನೋಡಿ ಅದರಲ್ಲಿ ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂದ್ರೆ ಚೌಕಾಕಾರದ ವಸ್ತುಗಳಿದೆ, ಅಥವಾ ಒಂದು ಉದ್ದನೆಯ ವಸ್ತು ಇದೆ, ಅಥವಾ ಒಂದು ಸ್ಕ್ವೇರ್ ಮೀಟರ್ ನಲ್ಲಿ ರೀತಿಯಲ್ಲಿರುವಂತಹ ವಸ್ತುಗಳಿದೆ. ಹೀಗೆ ವಸ್ತುಗಳು ಹೇಗೆ
ಹೇಗಿದೆ ಅನ್ನುವಂಥದ್ದನ್ನ ಮತ್ತು ಎಷ್ಟು ಫೀಟ್ ನಲ್ಲಿ ಇದೆ ಅನ್ನುವಂಥದ್ದನ್ನ, ಇದು ಎಕ್ಸಾಕ್ಟ್ ಆಗಿ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಒಂದು ರಾಡರ್ ಸಿಗ್ನಲ್ ಅನ್ನ ಭೂಮಿಯ ಒಳಭಾಗಕ್ಕೆ ಬಿಡ್ತಾರೆ. ನಾರ್ಮಲ್ ಆಗಿ ನಾವು ಗ್ರೌಂಡ್ ಪೆನೆಟ್ರಾಲ್ ರಾಡರ್ ಗಳನ್ನ ನೋಡಿದೀವಿ, ಆದ್ರೆ ಈ ಒಂದು ಜಾಗದಲ್ಲಿ ಅದರ ಪರೀಕ್ಷೆಯನ್ನ ಸುಮಾರು ಹೊತ್ತು ಮಾಡಬೇಕಾದಂತ ಕಾರಣದಿಂದಾಗಿ ಒಂದು ಸಣ್ಣ 6 ಅಡಿ ಜಾಗಗಳಲ್ಲಿ ಸಾಮಾನ್ಯವಾಗಿ ಗ್ರೌಂಡ್ ಪೆನೆಟ್ರಾಲ್ ರಾಡರ್ ಗಳನ್ನ ಬಳಸ್ತಾರೆ. ಆದ್ರೆ ಈ ಜಾಗ ಸುಮಾರು 300 ಮೀಟರ್ ನಲ್ಲಿ ಅಂತಹ ರಾಡರ್ ಗಳನ್ನು ಎಳ್ಕೊಂಡು ಹೋಗಿ ಬಳಸುವಂತದ್ದು ಸುದೀರ್ಘ ಅವಧಿಗಳನ್ನು ತೆಗೆದುಕೊಳ್ಳಬಹುದು. ಅದರಲ್ಲಿ ವಿಳಂಬದ ಕಾರಣಗಳು ಕೂಡ ಬರಬಹುದು. ಈ ಕಾರಣಕ್ಕಾಗಿ ಇಲ್ಲಿ ಬಹಳ ಆಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವಂತಹ, ಟೆಕ್ನಿಕಲಿ ಬಹಳ ಅಡ್ವಾನ್ಸ್ಡ್ ಆಗಿರುವಂತಹ ಡ್ರೋನ್ ಟೆಕ್ನಾಲಜಿಯನ್ನು ಬಳಸಲಾಗಿದೆ. ಹಾಗಾಗಿ ಡ್ರೋನ್ ಟೆಕ್ನಾಲಜಿ ಇದು ಒಟ್ಟು 2 ಬಾರಿ ಲ್ಯಾಂಡಿಂಗ್ ಗಳನ್ನು ತೆಗೆದುಕೊಂಡು ಒಟ್ಟು 18 ನಿಮಿಷಗಳ ಕಾಲ 300 ಮೀಟರ್ ಸುತ್ತಳತೆಯ ಜಾಗವನ್ನು ಅದು ಸ್ಕ್ಯಾನ್ ಮಾಡಿದೆ. ಒಂದು 300 ಮೀಟರ್ ಉದ್ದ ಇದ್ರೆ ಅದು ಒಂದು 10 ಫೀಟ್ ಅಗಲಕ್ಕಿರಬಹುದು. ಆ ಅಷ್ಟು ಜಾಗಗಳನ್ನು ಲೇನ್ ಬೈ ಲೇನ್ ಅದು ಸ್ಕ್ಯಾನ್ ಮಾಡಿದೆ. ಆ ನಿನ್ನೆಯ ಅವರ ಪ್ರಾಯೋಗಿಕ ಪರೀಕ್ಷೆಯಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಅವರು ಸ್ಕ್ಯಾನ್ ಮಾಡಿದ್ರು. ಆ ನಂತರದ ವರ್ಷೆಯಲ್ಲೂ ಕೂಡ ಅವರು ಸ್ವಲ್ಪ ಹೊತ್ತು ಸ್ಕ್ಯಾನ್ ಮಾಡಿದ್ರು. ಆ ಜಾಗವನ್ನು ನಾವು ನೋಡ್ತಾ ಹೋದ್ರು ನೋಡ್ಬೋದು. ಈಗ ಸಣ್ಣ ಒಂದು 100 ಮೀಟರ್ನ ಜಾಗದಲ್ಲಷ್ಟೇ ಅಗೆತ ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಬಹಳ ಉದ್ದಕ್ಕೆ ಯಾವಾಗ ಆತ ಗುರುತಿಸಿದ ಜಾಗದ ಪಾಯಿಂಟ್ ಗಳನ್ನ ಕಳೆದು ಅವರು ಹಾಕಿದಂತ ಟೇಪ್ಗಳನ್ನ ಅಳವಡಿಸಿದಂತ ಟೇಪ್ಗಳ ಜಾಗವನ್ನ ಕಳೆದು ಹೋದ್ರು ಕೂಡ ಆ ಎಲ್ಲ ಜಾಗವನ್ನ ಯಾವುದೇ ಇತಿಮಿತಿಗಳ ಒಳಗೆ ತಮ್ಮ ಪರಿಧಿಗಳನ್ನ ವ್ಯಾಖ್ಯಾನಿಸದೆ ಅದನ್ನ ಹೊರತುಪಡಿಸಿ ಅದರ ಹೊರಗಡೆ ಹೋಗಿ ಅವರು ಸ್ಕ್ಯಾನ್ ಮಾಡಿದ್ದಾರೆ. ಹಾಗಾಗಿ ಸುಮಾರು ಒಂದು 300 ಮೀಟರ್ಗಳ ಸ್ಕ್ಯಾನ್ ಆಗಿರಬಹುದು ಅಂದಾಜು ನಾನು ಹೇಳ್ತಾ ಇರುವಂತದ್ದು. ಹಾಗಾಗಿ ಆ ಪ್ರಕ್ರಿಯೆಗಳು ಏನೇ ಇದ್ರು, ಆ ಪ್ರಕ್ರಿಯೆಗಳ ಬಗ್ಗೆ ವಾದಗಳೇನೇ ಇದ್ರು ಕೂಡ ಮತ್ತೆ ಆ ವಾದಗಳೆಲ್ಲೂ ಕೂಡ ವಾದಗಳ ಕಾರಣಕ್ಕಾಗಿ ಕೆಲವೊಮ್ಮೆ ಕಾನೂನು ಪ್ರಕ್ರಿಯೆಗಳಿಗೆ ಸೋಲಾಗಬಾರದು. ಆ ಕಾರಣಕ್ಕಾಗಿ ಒಬ್ಬ ಮ್ಯಾಜಿಸ್ಟ್ರೇಟ್ ದರ್ಜೆ ಅಧಿಕಾರಿ ಎದುರು ಅದನ್ನು ಮತ್ತೆ ಅಗೆಯುವ ಪ್ರಕ್ರಿಯೆ ಕೂಡ ಆಗಬೇಕು. ನಾನು ಆರಂಭದಲ್ಲೂ ಕೂಡ ನಿನ್ನೆಯೂ ಕೂಡ ನಮ್ಮಲ್ಲಿ ಚರ್ಚೆಗಳಿತ್ತು. ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಅಗೆತದ ಪ್ರಕ್ರಿಯೆಗಳಾದಾಗ ಈ ಒಂದು ಜಾಗವನ್ನ ಕೇವಲ ಸ್ಕ್ಯಾನ್ ಮಾಡಿ ಬಿಟ್ಟು ಬಿಡ್ತಾರಾ, ಅಗೆಯದೆ ಬಿಡ್ತಾರಾ, ಒಂದು ವೇಳೆ ಸ್ಕ್ಯಾನಿಂಗ್ ನಲ್ಲಿ ಸಿಗದೇ ಇದ್ರೂ ಕೂಡ ಅಗೆಯದೆ ಬಿಟ್ಟು ಬಿಡುವ ಸಾಧ್ಯತೆಗಳಿದೆಯಾ? ಖಂಡಿತವಾಗ್ಲೂ ಬಹಳ ಟೆಕ್ನಿಕಲಿ ಗೊತ್ತಿದ್ದವರು ಮತ್ತು ಕಾನೂನಾತ್ಮಕವಾದ ಪರಿಜ್ಞಾನಗಳಿದ್ದಂಥವ್ರು ಹೇಳ್ತಾ ಇದ್ದಂಥದ್ದು ಅಗೆಯದೆ ಬಿಟ್ಟು ಬಿಡುವಂತ ಪ್ರಕ್ರಿಯೆಗಳಿಲ್ಲ. ಆತ ಮತ್ತೆ ಸೂಚಿಸಿದರೆ, ಆತ ಮತ್ತೆ ಹೇಳಿದರೆ. ಯಾಕಂದ್ರೆ ಒಬ್ಬ ದೂರುದಾರ, ಅದು ಯಾರೇ ಆಗಿರಲಿ, ಒಬ್ಬ ದೂರಿದಾರನಿಗೆ ತಾನು ಹೂತಿಟ್ಟ ಶವಗಳ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಆ ಹೂತಿಟ್ಟ ಶವಗಳ ಕಾನ್ಫಿಡೆನ್ಸ್ಗಳ ಆಧಾರದ ಮೇಲೆಯೂ ಕೂಡ ಕೆಲವೊಂದು ಕ್ಲಾರಿಟಿಗಳಿರುತ್ತೆ. ಹಾಗಾಗಿ ಈಗ ಮತ್ತೆ ಆ ರೀತಿಯಾಗಿ ಅಗೆಯುವ ಪ್ರಕ್ರಿಯೆಗಳಿಗೆ ಚಾಲನೆ ನೀಡಲಾಗಿದೆ. ಆ ಪ್ರಕ್ರಿಯೆಗಳು ಕೂಡ ಈಗ ಮುಂದುವರೆದಿರುವಂಥದ್ದು. ಅಂದ್ರೆ ಭರತ್, ಈಗ GPR ತಂತ್ರಜ್ಞಾನದ ಮೂಲಕ 300 ಮೀಟರ್ ಸುತ್ತಲೂ ಕೂಡ ಏನು ಸ್ಕ್ಯಾನ್ ಮಾಡಲಾಯಿತು. ಸೊ ಹಾಗಾದರೆ ಆ ಪೂರ್ಣ ಪ್ರದೇಶವನ್ನು ಅಗಿತಾರ ಅಂತಹ ಚಾನ್ಸಸ್ ಇದೆಯಾ? ಯಾಕಂತಂದರೆ ಈಗ ಇನ್ನೊಂದು 2 ಗಂಟೆ ಅಲ್ಲಿ ಅಗೆಯುವ ಕಾರ್ಯಾಚರಣೆ ಆಗಬಹುದು. ಸೊ ಅಷ್ಟು ಪ್ರದೇಶವನ್ನು ಅಗೆಯೋದಕ್ಕಂತರೂ ಈಗ ಸಾಧ್ಯ ಇಲ್ಲ. ಬಹುಶಃ ನಾಳೆಯೂ ಕೂಡ ಈ ಅಗೆಯುವ ಕಾರ್ಯಾಚರಣೆ ಮುಂದುವರಿಬಹುದಲ್ವಾ? ವೀಣಾ, ಹೌದು, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ನಾಳೆಯೂ ಕೂಡ ಮತ್ತೆ ಈ ಒಂದು ಇದು ಸಾಧ್ಯತೆಗಳು ಮುಂದುವರಿಯುವಂತ ಸಾಧ್ಯತೆಗಳಿವೆ. ಅದರ ಜೊತೆಗೆ ಈಗ ಮತ್ತೊಂದು ಬೆಳವಣಿಗೆ ನಡೀತಾ ಇದೆ. ನಮ್ಮ ಕ್ಯಾಮರಾಮನ್ ತೋರಿಸ್ತಾ ಇದ್ದಾರೆ, ನೀವು 2 ಜೀಪುಗಳು ಬಂದಿರುವಂತದನ್ನ ಕಾಣಬಹುದು. ಇದೇ ಜೀಪುಗಳ ಮೂಲಕ ಇವತ್ತು GPR ಟೀಮ್ ಇಲ್ಲಿಗೆ ಬಂದಿದ್ದಂಥದ್ದು. ಈ ಜೀಪುಗಳಲ್ಲಿ ಪೊಲೀಸ್ ಜೀಪುಗಳಲ್ಲಿ GPR ಯಂತ್ರಗಳಿವೆ. ಆಗ ಬಂದಂತಹ ಡ್ರೋನ್ ಆಧಾರಿತ GPR ಯಂತ್ರಗಳನ್ನ ಮತ್ತೆ ಈ ಒಂದು ಸ್ಥಳಕ್ಕೆ ಕರೆಸಲಾಗಿರುವಂತದ್ದು. ಬಹುಶಃ ನಾನು ರೀತಿಯಲ್ಲಿ ಈ ಒಂದು ಜಾಗದಲ್ಲಿ ಎಲ್ಲಿ ಆ ಒಂದು 10 ಫೀಟ್ನವರೆಗೆ ಆಗಿದ್ರೋ ಆ ಭಾಗದಲ್ಲಿ ಮತ್ತೆ ಈ ಒಂದು GPR ಯಂತ್ರವನ್ನ, ಮತ್ತೆ ಆ ಡ್ರೋನ್ ಮಾದರಿಯ GPR ಯಂತ್ರವನ್ನ ಆ ಗುಂಡಿಯ ಒಳಭಾಗಕ್ಕೆ ಇಳಿಸಿ ಮೇಜರ್ಲಿ ಮತ್ತೆ ಮೇಲ್ಭಾಗದಿಂದ ಸ್ಕ್ಯಾನ್ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಹಾಗಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ಏನಾಗಬಹುದು ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ನಡೀತಾ ಇರುವಂತಹ ಅಷ್ಟು ಘಟನೆಗಳು, ಇಲ್ಲಿ ಏನಾಗ್ತಾ ಇದೆ ಅದಷ್ಟೇ ನಾವು ನೇರ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇರುವಂತದ್ದು. ಹಾಗಾಗಿ ಈಗ ಮತ್ತೆ ಆ ಜೀಪ್ಗಳಲ್ಲಿ GPR ಯಂತ್ರಗಳು ಬಂದಿದೆ. GPRಗಳಲ್ಲಿ ಗ್ರೌಂಡ್ GPRಗಳಿರ್ಬೋದು ಅಥವಾ ಡ್ರೋನ್ GPRಗಳಿರ್ಬೋದು, ಇವುಗಳಲ್ಲಿ ಯಾವುದನ್ನು ಬಳಸ್ತಾರೆ ಗೊತ್ತಿಲ್ಲ. ಹಾಗಾಗಿ ಒಂದು ದೊಡ್ಡ JCB 10 ಅಡಿಗಳಷ್ಟು ಆಳಕ್ಕೆ ಅಗೆದು ಅದರ ಪ್ರಕ್ರಿಯೆಯನ್ನು ಮುಗಿಸಿದೆ. 10 ಅಡಿಗಳಷ್ಟು ಆಳಕ್ಕೆ ಅಗೆಯುವಂತ ಪ್ರಕ್ರಿಯೆ ಇನ್ನೂ ಕೂಡ ಮತ್ತಷ್ಟು ಡೀಪ್ ಆಗಿ ಅಗೆಯುವಂತ ಪ್ರಕ್ರಿಯೆಗಳಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಮತ್ತೆ ಆ ಒಂದು ಯಂತ್ರವನ್ನು ತರಿಸಲಾಗಿರುವಂತದ್ದು. ಏನಕ್ಕಾಗಿ ತರಿಸಿದ್ದಾರೆ ಗೊತ್ತಿಲ್ಲ, ಆದ್ರೆ ಆಗಲೇ ಒಂದು ಚರ್ಚೆಗಳಾಗ್ತಾ ಇತ್ತು. ಸ್ವಲ್ಪ ಕೆಲವೊಂದು ಜಾಗದಲ್ಲಿ ಮತ್ತಷ್ಟು ಅಗೆದ ನಂತರ ಮತ್ತೆ ಆ ಒಳಭಾಗಕ್ಕೆ ಆ GPR ಯಂತ್ರಗಳನ್ನ ಬಿಡುವಂತ ಸಾಧ್ಯತೆಗಳಿವೆ.
ಇವೆ. ಯಾಕಂದರೆ ಯಾವುದಾದ್ರೂ ಆಬ್ಜೆಕ್ಟ್ಸ್ ಸಿಕ್ಕಿದಾಗ, ಯಾವುದಾದ್ರೂ ಅನುಮಾನಾಸ್ಪದವಾದಂಥ ವಸ್ತುಗಳು ಸಿಕ್ಕಿದಂಥ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಆ GPR ಯಂತ್ರಗಳು ಸರಿಯಾದ ನಿಖರವಾದ ಮಾಹಿತಿಗಳನ್ನು ಕೊಡೋದಿಲ್ಲ ಅನ್ನುವಂಥದ್ದು. ಈ ಕಾರಣದಿಂದಾಗಿ ಒಂದು ಪಾಯಿಂಟ್ನವರೆಗೆ, ಅಂದರೆ ಒಂದು ಪಾಯಿಂಟ್ನವರೆಗೆ ಆಗದು, ಆ ಒಂದು ಪಾಯಿಂಟ್ನವರೆಗೆ ಆಗದ ಬಳಿಕ ಆ ಪಾಯಿಂಟ್ನಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನು ಗಮನಕ್ಕೆ ತೆಗೆದುಕೊಂಡು ಮತ್ತೆ ಆ ಜಾಗದಲ್ಲಿ ಅಗೆದು ಅಲ್ಲಿ ಮತ್ತೆ GPR ತಂತ್ರಜ್ಞಾನದ ಮೂಲಕ ಮತ್ತೆ ಶೋಧ ಮಾಡುವಂಥ ಸಾಧ್ಯತೆಗಳು ಕೂಡ ಅನೇಕ ಸಂದರ್ಭಗಳಲ್ಲಿ ಎದುರಾಗಿದೆ. ಹಾಗಾಗಿ ಈ ಜಾಗದಲ್ಲಿ ಅದನ್ನೇ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ನಿಖರತೆಗಳಿಲ್ಲ. ಯಾಕಂದ್ರೆ ಉತ್ಖನನ ಪ್ರಕ್ರಿಯೆ ಕಂಟಿನ್ಯೂ ಆಗಿ ಆಗ್ತಾ ಇದೆ, ಅದು ಇನ್ನೂ ಕೂಡ ಕಂಟಿನ್ಯೂ ಪ್ರೋಸೆಸ್ ಮುಂದುವರೆದಿದೆ. ಹಾಗಾಗಿ ಮುಂದೆ ಏನಾಗುತ್ತೆ, ಮಳೆ ಖಂಡಿತ ಮಳೆ ಕೂಡ ಶುರುವಾಗಿದೆ, ಇಲ್ಲಿ ಜೋರಾಗಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿದಾಗ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಒಳಭಾಗದಿಂದ ಒಳಕ್ಕೆ ಅವರು ತೋಡಿದಂತ ಗುಂಡಿಗಳಿಗೆ ನೀರು ಬರುವಂತ ಸಾಧ್ಯತೆಗಳಿರುವಂತದ್ದು. ಯಾಕಂದ್ರೆ ಅಲ್ಲಿ ಮೊದಲೇ ಆರಂಭದಲ್ಲಿ ಹೇಳಿದೆ, ಅಲ್ಲಿ ಅದರ ಎಡಭಾಗದಲ್ಲಿ ನೇತ್ರಾವತಿ ಹರಿತಾ ಇದೆ, ಅದರ ಒಳಭಾಗದಿಂದ ಕೂಡ ನೀರು ಬರುವ ಸಾಧ್ಯತೆ ಇದೆ, ಮೇಲ್ಭಾಗದ ನೀರು ಕೂಡ ಅದರಲ್ಲಿ ತುಂಬುವಂತ ಆತಂಕ ಇರುವಂತದ್ದು. ಒಟ್ಟಾರೆಯಾಗಿ ಈ ಕಾರ್ಯಾಚರಣೆಗಳಿಗೆ ಮಳೆ ಬಂದಂತ ಸಂದರ್ಭದಲ್ಲಿ ಕೊಂಚ ಅಡ್ಡಿ ಆಗುವಂತದ್ದಂತೂ ಸ್ಪಷ್ಟ. ಎಸ್ ಖಂಡಿತ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತಮ್ಮಿಂದ ಪಡಿತೀನಿ ಭರತ್. 13ನೆಯ ಸ್ಪಾಟ್ ನಲ್ಲಿ ಗುಂಡಿ ಅಗೆಯುವ ಕಾರ್ಯ ನಡೀತಾ ಇದೆ 2 ಹಿಟಾಚಿಯ ಮೂಲಕ. ಮಿನಿ ಅರ್ತ್ ಮೂವರ್ ಮತ್ತು ಹಿಟಾಚಿ ಬಳಕೆ ಮಾಡಿಕೊಂಡು 13ನೆಯ ಸ್ಪಾಟ್ ನಲ್ಲಿ ಅಗೆಯುವ ಕಾರ್ಯ ಮುಂದುವರೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.